ಹಿಂದಿ ಭಾಷೆಗೆ ಗ್ರೇಡ್ ಬೇಡ, ಅಂಕ ನೀಡಿ ಶಿಕ್ಷಣ ಸಚಿವರಿಗೆ ಸನ್ಮತಿ ಸಮಿತಿಯ ವಿದ್ಯಾರ್ಥಿಗಳ ಕಳಕಳಿಯ ಮನವಿ. ಹಿಂದಿ ಭಾಷೆಗೆ ಗ್ರೇಡ್ ನೀಡುವುದನ್ನು ನಿಲ್ಲಿಸಿ ಅಂಕ ನೀಡಿ ನಮ್ಮ ಭವಿಷ್ಯದ ಜೊತೆ ಚಲ್ಲಾಟವಾಡಬೇಡಿ. ಹಿಂದಿ ನಮ್ಮ ನೆಚ್ಚಿನ ಭಾಷೆಯಾಗಿದ್ದು ಅಂಕ ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ಆದ್ದರಿಂದ ಶಿಕ್ಷಣ ಸಚಿವರು ಕೂಡಲೇ ಹಿಂದಿ ಭಾಷಾ ವಿಷಯಕ್ಕೆ ಗ್ರೇಡ್ ನೀಡುವ ನಿರ್ಧಾರವನ್ನು ಕೈಬಿಟ್ಟು ಅಂಕ ನೀಡಬೇಕೆಂದು ಕಾಗವಾಡ ತಾಲೂಕಿನ ಶೇಡಬಾಳ್ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಹಿಂದಿ ತೃತೀಯ ಭಾಷಾ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ವಿನೂತನವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕು ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಬೇಕು ಬೇಡ ಬೇಡ, ಬೇಕೇ ಬೇಕು, ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕು ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ. ಶನಿವಾರ ದಿನಾಂಕ 4ರಂದು ಶಾಲಾ ಆವರಣದಲ್ಲಿ ಹಿಂದಿ ತೃತೀಯ ಭಾಷಾ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವರಿಗೆ ವಿನೂತನವಾಗಿ ತಮ್ಮ ಮನದಾಳದ ಮಾತನ್ನು ತೋಡಿಕೊಂಡಿದ್ದಾರೆ. ಹಿಂದಿ ಭಾಷೆಗೆ ಗ್ರೇಡ್ ಬೇಡ, ಅಂಕ ಇರಲಿ. ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಬಿಟ್ಟು ತೃತೀಯ ಭಾಷೆಗೆ ಅಂಕ ನೀಡಲಿ. ವಿವಿಧ ಭಾಷೆ ಕಲಿಯುವುದು ಮಕ್ಕಳ ಹಕ್ಕು. ನಮ್ಮ ಹಕ್ಕನ್ನು ಕಸಿದುಕೊಳ್ಳಬೇಡಿ. ಬದಲಾವಣೆಯ ನೆಪದಲ್ಲಿ ನೈತಿಕತೆ ಮರೆಯದಿರಿ. ಮಕ್ಕಳ ಮನಸ್ಸಿನ ಜೊತೆ ಚಲ್ಲಾಟವಾಡದಿರಿ ಎಂದು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶ ತೋಡಿಕೊಂಡಿದ್ದಾರೆ. ಬೇಡ ಬೇಡ, ಬೇಕೇ ಬೇಕು, ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕು ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಬೇಕು ಬೇಡ ಬೇಡ, ಬೇಕೇ ಬೇಕು, ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕು ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ. ಇನ್ನು ಈ ವೇಳೆ ವಿದ್ಯಾರ್ಥಿಗಳಾದ ಪ್ರಣಯ ಪಾಟೀಲ್, ಅನುಷ್ಕಾ ರತ್ನಪ್ಪಗೋಳ್, ಅಕ್ಷತಾ ನರವಾಡೆ ಮಾತನಾಡಿ, ವರ್ಷವಿಡೀ ಕಷ್ಟಪಟ್ಟು ಓದಿ ಇನ್ನೇನು ಪರೀಕ್ಷೆ ಬರೆದು ಹೆಚ್ಚಿನ ಅಂಕಗಳೊಂದಿಗೆ ಪಾಸ್ ಆಗೋಣ ಎನ್ನುವಷ್ಟರಲ್ಲಿ ಶಿಕ್ಷಣ ಸಚಿವರು SSLLC ಪರೀಕ್ಷೆಗಳು ನಡೆಯುತ್ತಿರುವಾಗಲೇ ಹಿಂದಿ ತೃತೀಯ ಭಾಷೆಗೆ ಅಂಕಗಳನ್ನು ನೀಡುವ ಬದಲಾಗಿ ಗ್ರೇಡ್ ನೀಡಲಾಗುತ್ತದೆ ಎಂದು ಘೋಷಣೆ ಮಾಡಿ ಹಿಂದಿ ಭಾಷೆಯನ್ನು ತಮ್ಮ ನೆಚ್ಚಿನ ಭಾಷೆಯಾಗಿ ಓದಿ ಪರೀಕ್ಷೆ ಎದುರಿಸುತ್ತಿರುವ ನಮ್ಮಂತಹ ಅನೇಕ ವಿದ್ಯಾರ್ಥಿಗಳಿಗೆ ಆಘಾತ ಉಂಟು ಮಾಡುತ್ತಾರೆ. ಶಿಕ್ಷಣ ಸಚಿವರು ಕೂಡಲೇ ಈ ಆದೇಶವನ್ನು ಹಿಂದಕ್ಕೆ ಪಡೆದು ಹಿಂದಿ ಭಾಷೆಗೆ ಅಂಕ ನೀಡಿ ವಿದ್ಯಾರ್ಥಿಗಳ ಹಕ್ಕನ್ನು ಕಾಪಾಡಬೇಕು ಎಂದು ಶಿಕ್ಷಣ ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಸನ್ಮತಿ ಶಿಕ್ಷಣ ಸಹಕಾರಿ ಸಂಸ್ಥೆ ಲಿಮಿಟೆಡ್ ಶೇಡ್ಬಾ, ಸನ್ಮತಿ ವಿದ್ಯಾಲಯ ಶೇಡ್ಬಾ ವಿದ್ಯಾರ್ಥಿಗಳಾದ ನಾವು ಶಿಕ್ಷಣ ಸಚಿವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ವರ್ಷವಿಡೀ ಶ್ರಮಪಟ್ಟು ಪರೀಕ್ಷೆಯನ್ನು ಬರೆದಿದ್ದು ಸರ್ಕಾರದ ದಿಢೀರ ನಿರ್ಧಾರ ತೃತೀಯ ಭಾಷೆ ಹಿಂದಿಗೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವುದು ನಮ್ಮ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದೆ. ಆದ್ದರಿಂದ ತೃತೀಯ ಭಾಷೆ ಹಿಂದಿ ನಮ್ಮ ಸ್ಕೋರಿಂಗ್ ವಿಷಯವಾಗಿದ್ದು ಅದರ ಅಂಕಗಳಿಂದ ನಮ್ಮ ಒಟ್ಟು ಫಲಿತಾಂಶವು ಚೆನ್ನಾಗಿ ಬರಲಿದೆ. ತೃತೀಯ ಭಾಷೆ ಹಿಂದಿ ನಮಗೆ ಕಲಿಯಲು ಬಹಳ ಸುಲಭ ಹಾಗೂ ತೃತೀಯ ಭಾಷೆ ಹಿಂದಿ ನಮಗೆ ಹೆಚ್ಚು ಅಂಕಗಳನ್ನು ಪಡೆಯಲು ವಿಷಯವಾಗಿದೆ. ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮ ನಿರ್ಧಾರವನ್ನು ಕೈಬಿಟ್ಟು ಗ್ರೇಡ್ ಬದಲಾಗಿ ಅಂಕಗಳನ್ನು ನೀಡಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
ನಮಸ್ಕಾರಗಳು. ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ ತೃತೀಯ ಭಾಷೆಗೆ ಗ್ರೇಡ್ ಬದಲಾಗಿ ಅಂಕ ನೀಡುವುದು ನಮಗೆ ನೋವನ್ನುಂಟು ಮಾಡಿದೆ. ತೃತೀಯ ಭಾಷೆ ಹಿಂದಿ ಕಲಿಯಲು ಬಹಳ ಸುಲಭವಾದ ವಿಷಯ ಹಾಗೂ ಸ್ಕೋರಿಂಗ್ ವಿಷಯವಾಗಿದ್ದು ನಮ್ಮ ಅಂತಿಮ ಫಲಿತಾಂಶಕ್ಕೆ ಸಹಾಯವಾಗಿದೆ. ಆದ್ದರಿಂದ ದಯಾಳುಗಳಾದ ತಾವು ನಮ್ಮ ವಿನಂತಿಯನ್ನು ಸ್ವೀಕರಿಸಿ ಗ್ರೇಡ್ ಬದಲಾಗಿ ಅಂಕಗಳನ್ನು ನೀಡಿರಿ ಎಂದು ಕೇಳಿಕೊಳ್ಳುತ್ತೇನೆ. ಭಾಷೆ ಹಿಂದಿ ಅಂಕಗಳ ಬದಲು ಗ್ರೇಡ್ ನೀಡೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಬಹಳ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ. ಹೆಂಗಂತ ಅಂದರೆ ಈಗ ಅವರು ವರ್ಷ ಇಡೀ ಓದ್ಕೊತ ಬಂದಿದ್ದಾರೆ. ಈಗ ಒಮ್ಮೆ ಸಡನ್ ಶಿಕ್ಷಣ ಮಂತ್ರಿಯವರ ನಿರ್ಧಾರದಿಂದ ಇವರು ವಿದ್ಯಾರ್ಥಿಗಳು ಮಾಡಿದಂಥ ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದಂಥದ್ದಕ್ಕೂ ಹಾನಿ ಉಂಟು ಮಾಡ್ತೈತಿ. ಮತ್ತು ಇದು ತೃತೀಯ ಭಾಷೆ ಹಿಂದಿ ಈಸಿಯಾಗಿರುವುದರಿಂದ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಇರ್ತಿ. ಇದರಿಂದ ನಾವು ಪರ್ಸಂಟೇಜ್ ಹೆಚ್ಚು ಆಗ್ತೈತಿ. ಅದಕ್ಕಾಗಿ ಇದಕ್ಕೆ ಗ್ರೇಡ್ ನೀಡುವ ಬದಲ ಗ್ರೇಡ್ ನೀಡಿದ್ರೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗ್ತೈತಿ. ಗ್ರೇಡ್ ನೀಡುವ ಬದಲ ಅಂಕಗಳನ್ನು ನೀಡಬೇಕಂತ ನಾನು ಶಿಕ್ಷಣ ಮಂತ್ರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ಹಿಂದಿ ತೃತೀಯ ಭಾಷೆಯ ಅನೇಕ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೇಡಬಾಳದಿಂದ ಬಸವರಾಜ್ ತಾರದಾಳೆ.